ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇವರಲ್ಲೇ ಒಬ್ಬರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿನ ಲೋಕಲ್ ಲೀಡರ್ಸ್ ಒತ್ತಾಯ, ಜೆಡಿಎಸ್ ಮುಖಂಡರ ಒತ್ತಾಯ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಗೆಲುವು ಖಂಡಿತ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಎಲ್ಲರಿಂದಲೂ ಒತ್ತಡ ಹಾಕ್ತಾ ಇದ್ದಾರೆ. ಎಲ್ಲಿ ಕಳೆದುಕೊಂಡಿದ್ದೇವೆಯೋ ಅಲ್ಲೇ ಹುಡುಕಬೇಕು. ಅಂದರೆ ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಸೋತಿದ್ರಲ್ಲ ನಿಖಿಲ್, ಈ ಸರ್ತಿ ಗೆಲ್ಲಬೇಕು. ಹಾಗಾದರೆ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಫಿಕ್ಸ್ ಅಂತಕ್ಕಂಥ ಒಂದು ಮಾತು. ನಿಖಿಲ್ ಅವರು ಹೇಳ್ತಾರೆ, ನಮ್ಮ ತಂದೆಯವರ ಅನಾರೋಗ್ಯ ಇದೆ, ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಓಡಾಡಬೇಕು, ಹಾಗಾಗಿ ಮಂಡ್ಯದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಕಾರ್ಯಕರ್ತರು, JDS ಲೀಡರ್ಸ್ಗಳು ಒತ್ತಾಯವನ್ನು ಹಾಕ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ 8 ಜನನೂ ಕೂಡ ಯುನಾನಿಮಸ್ ಆಗಿ ಒಂದು ರೆಸೊಲ್ಯೂಷನ್ ಮಾಡಿದ್ವಿ. ನಮ್ಮಲ್ಲಿ ಯಾರೂ ಬೇಡ, ದೇವೇಗೌಡರಾದರೂ ಬರ್ಬೋದು, ಕುಮಾರಸ್ವಾಮಿ ಅವರಾದ್ರೂ ಬರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆದರೂ ಬರ್ಬೋದು. ಗೆಲ್ಲಿಸುವಂಥ ಜವಾಬ್ದಾರಿ ಈ ಮಂಡ್ಯ ಜಿಲ್ಲೆಯ ಜಾತ್ಯತೀತ ಜನತಾದಳದ ಮುಖಂಡರು, ಕಾರ್ಯಕರ್ತರು ಮತ್ತು ನಮ್ಮ 8 ಜನ ಶಾಸಕರ ಕರ್ತವ್ಯ ಆಗಿದೆ. ಅದನ್ನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಪರಿಸ್ಥಿತಿಗೆ ನೀವೇ ಬರಬೇಕು, ಪಕ್ಷ ಇನ್ನೂ ಸದೃಢ ಆಗಬೇಕು ಅಂತ ಹೇಳಿದ್ದೀವಿ. ನೋಡೋಣ ಏನು ತೀರ್ಮಾನ ತಗೊಳ್ತಾರೆ. ನಮ್ಮ ಪಕ್ಷ ಏನಿವತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ, ಮಂಡ್ಯ ಕ್ಷೇತ್ರದ ಮತದಾರರಿಗೆ ಅವರು ಏನು ಒಂದು ವಿಶ್ವಾಸವನ್ನ ನಮ್ಮ ಪಕ್ಷದ ಮೇಲೆ, ಕುಮಾರಸ್ವಾಮಿ ಅವರ ಮೇಲೆ ಇಟ್ಕೊಂಡಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪರಿಪೂರ್ಣವಾಗಿ 8 ಕ್ಷೇತ್ರದಿಂದ 8 ನಾಯಕರುಗಳು ಹೋಗಿ, ಕ್ಷೇತ್ರದ ಜನತೆಗಳು ಸಹ ಹೋಗಿ ಅವರೇ ಬರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೀವಿ. ಅದನ್ನು ಸೂಕ್ತ ತೀರ್ಮಾನವನ್ನು ಒಂದು 2-3 ಸಹ ಅನೌನ್ಸ್ ಮಾಡ್ತಾರೆ. ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಒಂದು ಲೈನ್ ರೆಸಲ್ಯೂಷನ್ ಮಾಡಿದ್ದೀವಿ. ನಿಮ್ಮ ಕುಟುಂಬದಲ್ಲೇ ದೇವೇಗೌಡ ಸಾಹೇಬರು, ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಯಾರಾದರೂ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಈ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಮತ್ತೆ ನೀವು ಬರಲೇಬೇಕು, ಪಾರ್ಟಿಗೋಸ್ಕರ ಬರಬೇಕು ನೀವು ಅಂತೇಳಿ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಚರ್ಚೆ ಮಾಡ್ತಾರೆ, ಇನ್ನು ಫಲಿತಾಂಶವನ್ನು ನಮ್ಗೆ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ. ಸೊ ಇದು ಪ್ರಮುಖವಾಗಿ 8 ವಿಧಾನಸಭಾ ಕ್ಷೇತ್ರಗಳೇನು ಬರುತ್ತೆ ಮಂಡ್ಯದಲ್ಲಿ, 8 ವಿಧಾನಸಭಾ ಕ್ಷೇತ್ರದ JDS ನಾಯಕರುಗಳ ಅಭಿಪ್ರಾಯ, ಶಾಸಕರು, ಮಾಜಿ ಶಾಸಕರ ಅಭಿಪ್ರಾಯ. ಇವತ್ತು ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬೇರೆ ಹೋಗ್ತಾ ಇದ್ದಾರೆ. ಅಲ್ಲಿ BJP ಹೈಕಮಾಂಡ್ ಏನು ಹೇಳುತ್ತೆ, ನಿಮ್ಮ ಕುಟುಂಬದವರೇ ನಿಲ್ಲಿ ಅಂತ ಹೇಳಿ ಸಿಗ್ನಲ್ ಕೊಟ್ಟರೆ ನಿಖಿಲ್ ಸ್ಪರ್ಧೆ ಬಹುತೇಕ ಖಚಿತ. ಇಲ್ಲಾಂದರೆ ಬೇರೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.